ಇಂಥ 100 FIR ಹಾಕಿದ್ರು ನಾನು ಎದುರಲ್ಲ, ನೀವು ಹಾಕಿ FIR, ಇದು ನನ್ನ ಚಾಲೆಂಜ್ ಅಂತ ಕೂಡ ಈಶ್ವರಪ್ಪ ಹೇಳಿದ್ದಾರೆ. ಸಿಎಂ ಸುರ್ಜೇವಾಲಾಗೆ ಕೋರ್ಟ್ 10,000 ದಂಡ ಹಾಕಿದೆ. ನಾನು ದಂಡ ಕಟ್ಟುವಂತಹ ಪ್ರಸಂಗ ಬಂದಿಲ್ಲ. ನಾನು ಬೇಕಾದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಒಂದು ಪೆನಾಲ್ಟಿ ಕೂಡ ಕಟ್ಟಿಲ್ಲ. DK ಸುರೇಶ್ ಹೇಳಿಕೆ ವಿರುದ್ಧ FIR ಹಾಕಿ ಅದನ್ನ ಮಾತ್ರ ಯಾಕೆ ಹಾಕ್ತಾ ಇಲ್ಲ ಅಂತ ಕೂಡ ಪ್ರಶ್ನಿಸಿದ್ದಾರೆ. ದೇಶ ವಿಭಜನೆ ಮಾಡುವ ಹೇಳಿಕೆ ಕೊಡುವವರನ್ನ ಕೊಲ್ಲಿ ಎಂದಿದ್ದೇನೆ ವಿನಃ ನಾನು ಇಂಥವರನ್ನೇ ಕೊಲ್ಲಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಕೂಡ ತಮ್ಮ ಹೇಳಿಕೆ ಬಗ್ಗೆ ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ನಡೆಸಿದ್ದಾರೆ ಈಶ್ವರಪ್ಪ. ದಾವಣಗೆರೆಯಿಂದ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು, ನನಗೆ FIR ಹಾಕಿರೋದು ಹೌದು. ನನಗಿಂತ 100 FIR ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ಹಾಕಿದ್ರು, ನೋಟಿಸ್ ಬಂದರೂ ಕೂಡ FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಇವತ್ತಿನ ತನಕ 10 FIR ನನ್ನ ಮೇಲೆ ಬಿದ್ದಿದೆ. ಎಲ್ಲ FIR ಕೂಡ ಕಾಂಗ್ರೆಸ್ನವರು ಹಾಕಿರೋಂಥ ಎಲ್ಲ FIR ಕೂಡ ನನಗೆ ನ್ಯಾಯ ನನ್ನ ಪರವಾಗಿದೆ. ಎಲ್ಲೂ ಕೂಡ ನಾನು ಒಂದು ಪೈಸಾ ಕೂಡ ನಾನು ಅದು ಪೆನಾಲ್ಟಿ ಕಟ್ಟಿಲ್ಲ ಅಥವಾ ಒಂದು ದಿನ ಕೂಡ ನನಗೆ ಪನಿಷ್ಮೆಂಟ್ ಆಗಿಲ್ಲ. ಈಗ ಪನಿಷ್ಮೆಂಟ್ ಆಗದೇ ಇರೋದು ಯಾರಿಗೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ, ಸುರ್ಜೇವಾಲಾರವರಿಗೆ 10,000 ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಮಾನ್ಯ DK ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಬಂದಿದ್ದಾರೆ, ಇನ್ನು ಬೇಲಲ್ಲಿದ್ದಾರೆ. ಮುಖ್ಯಮಂತ್ರಿ 10,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಬಂದಿರೋಂಥ ವ್ಯಕ್ತಿ ಮುಖ್ಯಮಂತ್ರಿ ಆದರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಿಹಾರ್ ಜೈಲಲ್ಲಿ ಇದ್ದು ಬೇಲಲ್ಲಿ ಬಂದಿದ್ದಾರೆ. ಇವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆದ ನನಗೆ RSS ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದು RSS ಹೇಳ್ಕೊಡತ್ತಾ? ಇಂಥ